ಇವತ್ತಿನ ಮಾರ್ಕೆಟ್ಸ್ ಯಾಕಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು ಮತ್ತೆ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದ ಮಾರ್ಕೆಟ್ ಏನಕ್ಕೆ ಸೆಕೆಂಡ್ ಹಾಫ್ ಅಲ್ಲಿ ಮತ್ತೆ ಫಾಲ್ ಆಯಿತು, ಇದರಿಂದ ಏನೇನು ರೀಸನ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಅದಾದ್ಮೇಲೆ ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಕೂಡ ಜಸ್ಟ್ ಹೈಲೈಟ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 12 ಪಾಯಿಂಟ್ಸ್ ಗೇನ್ ಆಗಿ 84,478 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 3 ಪಾಯಿಂಟ್ಸ್ ಗೇನ್ ಆಗಿ 25,879 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 107 ಪಾಯಿಂಟ್ಸ್ ಗೇನ್ ಆಗಿ 58,381 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಅದೇ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿದೆ. ಮತ್ತೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ನಾವು ಮಾತಾಡ್ಕೊಂಡಿದ್ವಿ ನಾಳೆ ನಮ್ಮ ಮಾರ್ಕೆಟ್ಸ್ ಯಾವ ತರ ಇರ್ಬೋದು ಅಂತ. ಇವಾಗ ಈ CPI ಇನ್ಫ್ಲೇಷನ್ ಡೇಟಾ ಏನ್ ಬಂದಿದೆ ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಇವಾಗ ಎಸ್ಟಿಮೇಟೆಡ್ ಗಿನ್ನ ತುಂಬಾನೇ ಕಮ್ಮಿ ಬಂದಿದೆ ಅಲ್ವಾ, ಆ ಕಾರಣದಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಓಪನಿಂಗ್ ಅಲ್ಲಿ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತೆ ಇವಾಗ ಪ್ರತಿಯೊಬ್ರು ಈ CPI ಇನ್ಫ್ಲೇಷನ್ ಡೇಟಾ 0.49% ಬರುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ರು. ಆದ್ರೆ ಇವಾಗ ಈ ಅಕ್ಟೋಬರ್ ಮಂತ್ ಅಲ್ಲಿ 0.25% ಬಂದಿದೆ. ಅಂದ್ರೆ ಲಾಸ್ಟ್ 25 ಇಯರ್ಸ್ ಅಲ್ಲಿ ಈ ತರ ಇನ್ಫ್ಲೇಷನ್ ಎಂದೂ ಕಮ್ಮಿ ಆಗಿರಲಿಲ್ಲ. ಫಸ್ಟ್ ಟೈಮ್ ಈ ತರ ಕಮ್ಮಿ ಆಗಿದೆ ಅಲ್ವಾ, ಆ ಕಾರಣದಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಜೊತೆಗೆ ಇವಾಗ RBI ಎಸ್ಟಿಮೇಟ್ ಮಾಡಿದ್ರು 0.5% ಇಂದ ನಿಯರ್ಲಿ 3.5% ಒಳಗಡೆ ಬಂದ್ರೆ ಇನ್ಫ್ಲೇಷನ್ ಪರವಾಗಿಲ್ಲ ಅಂತ. ಆದ್ರೆ ಇವಾಗ RBI ಎಸ್ಟಿಮೇಟೆಡ್ ಗಿನ್ನೂ ತುಂಬಾನೇ ಕಮ್ಮಿ ಬಂದಿದೆ ಅಲ್ವಾ, ಅದರಿಂದ ನೆಕ್ಸ್ಟ್ MPC ಮೀಟಿಂಗ್ ಅಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ ಅಂತಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈಗ ಈ RBI MPC ಮೀಟಿಂಗ್ ಯಾವಾಗಿದೆ ಅಂತ ನೋಡ್ಕೊಂಡ್ರೆ ಡಿಸೆಂಬರ್ ಅಲ್ಲಿದೆ. ಡಿಸೆಂಬರ್ 3rd ಇಂದ ಡಿಸೆಂಬರ್ 5th ವರೆಗೂ MPC ಮೀಟಿಂಗ್ ಇದೆ. ನಮಗೆ ಡಿಸೆಂಬರ್ 5th ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ RBI ಅವರು ರೇಟ್ ಕಟ್ ಮಾಡಿದಾರಾ ಇಲ್ವಾ ಅಂತ. ಇವಾಗ ಇನ್ಫ್ಲೇಷನ್ ಡೇಟಾ ನೋಡ್ಕೊಂಡು ಕನ್ಸಿಡರ್ ಮಾಡ್ಕೊಂಡ್ರೆ RBI ಅವರು 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಇದೆ. ಅದರಿಂದನೇ ಇವತ್ತು ಬ್ಯಾಂಕ್ಸ್ ನೋಡಿದ್ರಾ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮೆನ್ಷನ್ ಮಾಡಿದ್ದೆ, ಇವಾಗ ಏನೇನು ರೀಸೆಂಟ್ ಆಗಿ ಏನೇನು ಪಾಲಿಸೀಸ್ ಎಲ್ಲ ಚೇಂಜಸ್ ಆಗ್ತಾ ಇದಾವೆ ಅದರಿಂದ ಬ್ಯಾಂಕ್ಸ್ಗಂತೂ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ. ಅದರಿಂದನೇ ಇವತ್ತು ಬ್ಯಾಂಕ್ ನಿಫ್ಟಿ ಆದ್ರೆ ಮತ್ತೆ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ. ಜೊತೆಗೆ ಪ್ರತಿಯೊಂದು ಬ್ಯಾಂಕ್ ನೋಡ್ಕೊಂಡು 1 to 2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ CLSA ಅವರು ಕೂಡ ಒಂದು ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಏನ್ ಇನ್ಫ್ಲೇಷನ್ ಡೇಟಾ ಬಂದಿದೆ ಇದು ತುಂಬಾನೇ ಪಾಸಿಟಿವ್ ಆಗಿ ಬಂದಿದೆ. ಅದರಿಂದ RBI ಅವರು ಬರೀ ಒಂದ್ಸಲ ಮಾತ್ರನೇ ಅಲ್ಲ ರೇಟ್ ಕಟ್ ಮಾಡೋದು, 2 times ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಯಾವಾಗ ಅಂದ್ರೆ ಒಂದು ಡಿಸೆಂಬರ್ ಮಂತ್ ಅಲ್ಲಿ, ಇನ್ನೊಂದು ಫೆಬ್ರವರಿ ಮಂತ್ ಅಲ್ಲಿ. ಇದೇನಾದ್ರೂ ನಿಜ ಆದ್ರೆ ಅದು ಕೂಡ ನಮ್ಮ ಮಾರ್ಕೆಟ್ಗೆ ಪಾಸಿಟಿವೇ ಆಗುತ್ತೆ. ಅದ್ರ ಜೊತೆಗೆ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಮಾತ್ರನೇ ರೇಟ್ ಕಟ್ ಮಾಡಿದ್ರೆ ಸಾಕಾಗಲ್ಲ, US ಅಲ್ಲೂ ಕೂಡ ಫೆಡ್ ಚೇರ್ಮನ್ ಅವರು ರೇಟ್ ಕಟ್ ಮಾಡಿದ್ರೆ ಅದು ಕೂಡ ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ನೋಡೋಣ ಡಿಸೆಂಬರ್ ಮಂತ್ ಅಲ್ಲಿ US ಅಲ್ಲಿ ಮತ್ತೆ ಇಂಡಿಯಾದಲ್ಲಿ ಎರಡರಲ್ಲೂ ರೇಟ್ ಕಟ್ ಆಗುತ್ತಾ ಇಲ್ವಾ ಅಂತ. ಮತ್ತೆ ಈ ರೇಟ್ ಕಟ್ ಆಪ್ಟಿಮಿಸಮ್ ಇಂದ ನಿಫ್ಟಿ 119 ಪಾಯಿಂಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಸೆನ್ಸೆಕ್ಸ್ ಆದ್ರೆ 600 ಪಾಯಿಂಟ್ಸ್, ಬ್ಯಾಂಕ್ ನಿಫ್ಟಿ 450 ಪಾಯಿಂಟ್ಸ್. ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಇದು ಮಾರ್ಕೆಟ್ ಸೆಕೆಂಡ್ ಹಾಫ್ ಅಲ್ಲಿ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ ಅಲ್ವಾ. ಅಂದ್ರೆ ನಿಫ್ಟಿ ಆದ್ರೆ 122 ಪಾಯಿಂಟ್ಸ್ ಫಾಲ್ ಆಗಿದೆ, ಸೆನ್ಸೆಕ್ಸ್ 400 ಪಾಯಿಂಟ್ಸ್ ಫಾಲ್ ಆಗಿದೆ, ಬ್ಯಾಂಕ್ ನಿಫ್ಟಿ 350 ಪಾಯಿಂಟ್ಸ್ ಫಾಲ್ ಆಗಿದೆ. ಏನಕ್ಕೆ ಈ ತರ ಇಷ್ಟೊಂದು ಸಡನ್ ಆಗಿ ಫಾಲ್ ಆಯಿತು ಮಾರ್ಕೆಟ್ ಅಂತ ಅಂದ್ರೆ, ಫ್ರೆಂಡ್ಸ್ ನಾಳೆ ಬಿಹಾರ್ ಅಸೆಂಬ್ಲಿ ಎಲೆಕ್ಷನ್ಸ್ ರಿಸಲ್ಟ್ಸ್ ಇದೆ. ಈ ರಿಸಲ್ಟ್ಸ್ ಬೆಳಿಗ್ಗೆ 8 ಗಂಟೆಗೆ ಶುರು ಆಗುತ್ತೆ. ಅದರಿಂದ BJPಗೆ ಏನಾದರೂ ಸ್ವಲ್ಪ ಮೆಜಾರಿಟಿ ಕಮ್ಮಿ ಬರೋ ಚಾನ್ಸಸ್ ಏನಾದರೂ ಇರ್ಬೋದೇನೋ ಅಂತ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರ್ಬೋದು. ಅಥವಾ ಲಾಸ್ಟ್ 3-4 ಡೇಸ್ ಇಂದ ಮಾರ್ಕೆಟ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಲ್ವಾ, ಯಾಕೆ ಸುಮ್ಮನೆ ರಿಸ್ಕ್ ತಗೊಂಡದು ಅಂತ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕೂಡ ನಡೆದಿರ್ಬೋದು. ಅದ್ರ ಜೊತೆಗೆ 43 ದಿನ ಆದ್ಮೇಲೆ US ಗೌರ್ಮೆಂಟ್ ಇವತ್ತು ಓಪನ್ ಆಗ್ತಾ ಇದೆ. ಜೊತೆಗೆ ಇವತ್ತು ರಾತ್ರಿನೇ US ಅಲ್ಲಿ ಇನ್ಫ್ಲೇಷನ್ ಡೇಟಾ ಅಪ್ಡೇಟ್ ಆಗ್ತಾ ಇದೆ, ಮತ್ತೆ ಜಾಬ್ಸ್ ಡೇಟಾ ಕೂಡ ಅಪ್ಡೇಟ್ ಆಗುತ್ತೆ. ಈ ಡೇಟಾ ಏನಾದರೂ ವೀಕ್ ಆಗಿ ಬಂದ್ರೆ US ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದ್ರ ಜೊತೆಗೆ ನಾಳೆ ನಮ್ಮ ಮಾರ್ಕೆಟ್ಸ್ ಕೂಡ ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದರಿಂದ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡೆದಿರ್ಬೋದು. ಇವಾಗ ಈ ಬಿಹಾರ್ ಅಸೆಂಬ್ಲಿ ಎಲೆಕ್ಷನ್ಸ್ ರಿಸಲ್ಟ್ ಏನಿದೆ ಇದು ಬೆಳಿಗ್ಗೆ 8 ಗಂಟೆಯಿಂದಾನೇ ಕೌಂಟಿಂಗ್ ಶುರು ಆಗುತ್ತೆ. ಇವಾಗ ನಮ್ಮ ಮಾರ್ಕೆಟ್ಸ್ ಓಪನ್ ಆಗೋಷ್ಟೊತ್ತಿಗೆ ನಿಯರ್ಲಿ 20 to 30% ಕೌಂಟಿಂಗ್ ಕಂಪ್ಲೀಟ್ ಆಗಿರುತ್ತೆ. ನೋಡೋಣ ಈ ಕೌಂಟಿಂಗ್ ಅಲ್ಲಿ ಯಾವ ತರ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದರಿಂದ ನಮ್ಮ ಮಾರ್ಕೆಟ್ಸ್ ಯಾವ ತರ ಇರುತ್ತೆ ಅಂತ. ಒಂದ್ ವೇಳೆ BJP ಏನಾದ್ರೂ ಮೆಜಾರಿಟಿಯಲ್ಲಿದ್ರೆ ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಮತ್ತೆ ಒಂದ್ ವೇಳೆ BJPಗೆ ಏನಾದ್ರೂ ಮೆಜಾರಿಟಿ ಬರ್ತಾ ಇರಲಿಲ್ಲ ಅಂದ್ರೆ ಮಾರ್ಕೆಟ್ಸ್ ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಬಿಗಿನರ್ಸ್ ಯಾರಾದ್ರೂ ಮಾರ್ಕೆಟ್ ಅಲ್ಲಿ ಟ್ರೇಡ್ಸ್ ನ ತಗೊಂತಾ ಇದ್ರೆ ಆದಷ್ಟು ಅವಾಯ್ಡ್ ಮಾಡಿ, ಇಲ್ಲಾಂದ್ರೆ ತುಂಬಾ ಲಾಸ್ ಆಗ್ತೀರಾ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್.
ಫಸ್ಟ್ ಇವತ್ತು ಈ ಮೆಟಲ್ ಸ್ಟಾಕ್ಸ್ ನೋಡಿದ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಈ ಮೆಟಲ್ ಸೆಕ್ಟರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದಾವೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತು ಬರೀ ಮೆಟಲ್ ಇಂಡೆಕ್ಸ್ ನೋಡ್ಕೊಂಡ್ರೆ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ವೇದಾಂತ ಆಗಲಿ, ಟಾಟಾ ಸ್ಟೀಲ್ ಆಗಲಿ, ಈ ತರ ಪ್ರತಿಯೊಂದು ಕಂಪನಿ ನೋಡ್ಕೊಂಡ್ರು 2 to 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಕ್ರಿಟಿಕಲ್ ಮಿನರಲ್ಸ್ ರಿಲೇಟೆಡ್ ಆಗಿ ಹೊಸ ರಾಯಲ್ಟಿ ರೂಲ್ಸ್ನ ತಂದಿದ್ದಾರೆ. ಇದರಿಂದ ಇವಿ ಬ್ಯಾಟ್ರೀಸ್, ಏರೋಸ್ಪೇಸ್, ಎಲೆಕ್ಟ್ರಾನಿಕ್ಸ್, ಡಿಫೆನ್ಸ್ ಈ ಸೆಗ್ಮೆಂಟ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಈ ಎಲ್ಲ ಸೆಗ್ಮೆಂಟ್ಸ್ ಅಲ್ಲಿ ಯೂಸ್ ಮಾಡೋ ಈ ಕ್ರಿಟಿಕಲ್ ಮಿನರಲ್ಸ್ ಏನಿದೆ ಇವನ್ನೆಲ್ಲ ನಾವು ಮುಂಚೆ ಚೈನಾಯಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಇವಾಗ ಗೌರ್ಮೆಂಟೇ ಸ್ವಲ್ಪ ಚೇಂಜಸ್ನ ತಂದಿದೆ ಅಲ್ವಾ, ಅದರಿಂದ ಈ ಮೆಟಲ್ ಕಂಪನೀಸ್ಗೂ ಇದು ಪಾಸಿಟಿವ್ ಆಗುತ್ತೆ. ಜೊತೆಗೆ ಈ ಮೆಟಲ್ ಕಂಪನೀಸಿಂದ ಈ ಎಲ್ಲ ಸೆಗ್ಮೆಂಟ್ಸ್ ಅಲ್ಲಿ ವರ್ಕ್ ಮಾಡೋ ಕಂಪನೀಸ್ಗೂ ಕೂಡ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಎರಡನೇ ಅಪ್ಡೇಟ್ ಬಂದು ಇವಾಗ ನಮ್ಮ ಗೌರ್ಮೆಂಟ್ ಈ ವಿಯೆಟ್ನಾಂ ಸ್ಟೀಲ್ ಇಂಪೋರ್ಟ್ಸ್ ಮೇಲೆ 5 years ಆಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿದ್ದಾರೆ. ಯಾಕಂದ್ರೆ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಇವಾಗ ವಿಯೆಟ್ನಾಂ ಅಲ್ಲಿ ಏನ್ ಸ್ಟೀಲ್ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆ ಸ್ಟೀಲ್ನೆಲ್ಲ ನಮ್ಮ ಇಂಡಿಯಾದೊಳಗಡೆ ಅತಿ ಕಮ್ಮಿ ಬೆಲೆಗೆನೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ನಮ್ಮ ಇಂಡಿಯನ್ ಸ್ಟೀಲ್ ಮೇಕರ್ಸ್ಗೆ ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ವಿಯೆಟ್ನಾಂ ಮೇಲೆ 5 years ಆಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿದ್ದಾರೆ. ಇದರಿಂದ ನಮ್ಮ ಸ್ಟೀಲ್ ಮೇಕರ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ. ಇದೇ ತರ ಒಂದು 2 months ಬ್ಯಾಕ್ ಸಹ ಚೈನಾ ಮೇಲೂ ಆಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿದ್ರು. ಅವತ್ತೂ ಅಷ್ಟೇ ಮಾತಾಡ್ಕೊಂಡಿದ್ವಿ. ಈ ತರ ಆಂಟಿ ಡಂಪಿಂಗ್ ಡ್ಯೂಟಿ ವಿಧಿಸೋದ್ರಿಂದ ನಮ್ಮ ಇಂಡಿಯನ್ ಸ್ಟೀಲ್ ಮೇಕರ್ಸ್ಗೆ ಇದು ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತ. ಅದೇ ಕಾರಣದಿಂದನೇ ಇವತ್ತು ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದ್ರ ಜೊತೆಗೆ ಇಂಡಿವಿಜುವಲ್ ಕಂಪನೀಸ್ ರಿಲೇಟೆಡ್ ಆಗು ಕೂಡ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದ್ದಾವೆ. ಇವಾಗ ವೇದಾಂತ ಡಿಮರ್ಜರ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿತ್ತು. ಅದ್ರ ಜೊತೆಗೆ ಇವಾಗ ಟಾಟಾ ಸ್ಟೀಲ್ ಕಂಪನಿ ಏನಿದೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಅದೇ ಕಾರಣದಿಂದನೇ ನಿಯರ್ಲಿ 2 to 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಯಾಕಂದ್ರೆ ಇವರು ಎಸ್ಟಿಮೇಟೆಡ್ಗಿನ್ನ ತುಂಬಾನೇ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದರೆ 9% ಇನ್ಕ್ರೀಸ್ ಆಗಿದೆ. ಅದೇ ಪ್ರಾಫಿಟ್ಸ್ 310% ಇನ್ಕ್ರೀಸ್ ಆಗಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಅದಾದ್ಮೇಲೆ ಇವಾಗ ಸೆಕೆಂಡ್ ಹಾಫ್ ಅಲ್ಲಿ ಈ ಶೇರ್ ಪ್ರೈಸ್ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ ಅಲ್ವಾ. ಇದಕ್ಕೆ ರೀಸನ್ ಏನು ಅಂತಂದ್ರೆ ಇವಾಗ ಕಾನ್ಕಾಲ್ ಅಲ್ಲಿ UK ಬಿಸ್ನೆಸ್ ರಿಲೇಟೆಡ್ ಆಗಿ ಒಂದು ಡೇಟಾನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಈ ಟಾಟಾ ಸ್ಟೀಲ್ ಅವರು UK ಅಲ್ಲೂ ಸಹ ಒಂದು ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ. ಆ ಬಿಸ್ನೆಸ್ ಇವಾಗಿನ್ನ ಬ್ರೇಕ್ ಇವನ್ ಆಗಿಲ್ಲ. ಜೊತೆಗೆ UK ಗೌರ್ಮೆಂಟ್ ಕೂಡ ಯಾವುದೇ ತರ ಇನ್ಸೆಂಟಿವ್ಸ್ ನ ಸಪೋರ್ಟ್ ಮಾಡ್ತಾ ಇಲ್ಲ. ಅದರಿಂದನೇ ನಾವು ಬ್ರೇಕ್ ಇವನ್ ಆಗೋಕ್ಕಾಗ್ತಿಲ್ಲ. ಕಮಿಂಗ್ ಟೈಮಲ್ಲಿ ಗೌರ್ಮೆಂಟ್ ಪಾಲಿಸಿ ರಿಲೇಟೆಡ್ ಆಗಿ ಏನಾದರೂ ಸ್ವಲ್ಪ ಚೇಂಜಸ್ನ ತಂದರೆ ಕಮಿಂಗ್ ಟೈಮಲ್ಲಿ ನಾವು ಬ್ರೇಕ್ ಇವನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಪಾಸಿಟಿವ್ ಕಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಗೌರ್ಮೆಂಟ್ ಸಪೋರ್ಟ್ ಇಲ್ಲದೆ ಇವರು ಬ್ರೇಕ್ ಇವನ್ ಆಗಕ್ಕಾಗ್ತಿಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದಾರಲ್ವಾ, ಅದರಿಂದ ಕೂಡ ಶೇರ್ ಪ್ರೈಸ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಮಾರ್ಕೆಟ್ ಕೂಡ ತುಂಬಾನೇ ಫಾಲ್ ಆಯ್ತಲ್ವಾ, ಅದರಿಂದ ಈ ಕಂಪನಿಯಲ್ಲಿ ಕೂಡ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ 2 ಡಿಫೆನ್ಸ್ ಕಂಪನೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಒಂದು ಕಂಪನಿ ಆದರೆ ತುಂಬಾನೇ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇನ್ನೊಂದು ಕಂಪನಿ ಆದರೆ ಶಾಕಿಂಗ್ ಆಗಿ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬಂದು ಡೇಟಾ ಪ್ಯಾಟರ್ನ್ಸ್. ಈ ಕಂಪನಿ ಆದರೆ ಈ ಕ್ವಾರ್ಟರಲ್ಲಿ ಕಂಪ್ಲೀಟ್ಲಿ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದರೆ 237% ಇನ್ಕ್ರೀಸ್ ಆಗಿದೆ. ಪ್ರಾಫಿಟ್ಸ್ 62% ಇನ್ಕ್ರೀಸ್ ಆಗಿದೆ. ಮತ್ತೆ ಪ್ರೆಸೆಂಟ್ ಇವಾಗ ಈ ಕಂಪನಿ ಹತ್ರ ಆರ್ಡರ್ ಬುಕ್ ನೋಡ್ಕೊಂಡ್ರೆ 1200 crores ಇದೆ. ಜೊತೆಗೆ ಅಡಿಷನಲ್ ಆಗಿ ಇದೇ ವರ್ಷದಲ್ಲೇನೆ ಇನ್ನೊಂದು 1000 ಕೋಟಿ ಆಡ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಕೊಚಿನ್ ಶಿಪ್ ಯಾರ್ಡ್. ಈ ಕಂಪನಿ ಆದರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 5% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇವರು ಈ ಕ್ವಾರ್ಟರಲ್ಲಿ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದರೆ 13% ಫಾಲ್ ಆಗಿದೆ. ಪ್ರಾಫಿಟ್ಸ್ 48% ಫಾಲ್ ಆಗಿದೆ. ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲೂ ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇದ್ರ ಜೊತೆಗೆ ಮಾರ್ಜಿನ್ಸ್ ಆದರೆ ಕಂಪ್ಲೀಟ್ ಆಗಿ ಫಾಲ್ ಆಗೋಗಿದೆ. ಈ ಥರ ಇಷ್ಟು ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದಕ್ಕೆ ರೀಸನ್ ಏನು ಅಂತಂದರೆ ಈಗ ಈ ರಾ ಮೆಟೀರಿಯಲ್ ಕಾಸ್ಟ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗೋಗಿದೆ. ಅದರಿಂದನೇ ಈ ಥರ ವೀಕ್ ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಇನ್ನು ಕಮಿಂಗ್ ಕ್ವಾರ್ಟರ್ಸ್ ಅಲ್ಲಿ ಇವ್ರಿಗೆ ಯಾವ ಥರ ಆರ್ಡರ್ಸ್ ಬರ್ತವೆ, ಅದರಿಂದ ಇವ್ರು ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಏತರ್ ಎನರ್ಜಿ. ಈ ಕಂಪನಿ ಆದರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕಂಪನಿಯಲ್ಲಿ ಒಂದು ಬ್ಲಾಕ್ ಡೀಲ್ ನಡೆದಿದೆ. ಈ ಬ್ಲಾಕ್ ಡೀಲಲ್ಲಿ ನಿಯರ್ಲಿ 87 lakh ಶೇರ್ಸ್ ಹ್ಯಾಂಡ್ ಚೇಂಜ್ ಆಗಿದೆ. ಮತ್ತು ಇದು ಟೋಟಲ್ ಡೀಲ್ ವ್ಯಾಲ್ಯೂ ಬಂದು 542 crores ಅಂತ ಎಕ್ಸ್ಚೇಂಜ್ ಫೈಲಿಂಗಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈಗ ಈ 87 lakh ಶೇರ್ಸ್ ಯಾರು ಸೇಲ್ ಮಾಡಿದ್ರು ಅಂತ ಅಂದರೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅವರು ಈ 87 lakh ಶೇರ್ಸ್ನ ಸೆಲ್ ಮಾಡಿದ್ದಾರೆ. ಮತ್ತೆ
ಫ್ರೆಂಡ್ಸ್, ಇವಾಗ ಈ ಏಥರ್ ಎನರ್ಜಿ ಬಗ್ಗೆ ಈ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸಲ್ಲೇ ತುಂಬ ಸಲ ಮಾತಾಡ್ಕೊಂಡಿದ್ವಿ. ಯಾಕಂದರೆ ಈ IPO ಪ್ರೈಸ್ಗಿಂತ ಇವಾಗ ಡಬಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದರೆ ನಿಯರ್ಲಿ 100% ರ್ಯಾಲಿ ಆಗಿದೆ IPO ಪ್ರೈಸ್ಗಿಂತ. ಅದಕ್ಕೋಸ್ಕರ ಯಾಕಂದರೆ ಇವರು ಕಾನ್ಸ್ಟೆಂಟ್ ಆಗಿ ರೆವಿನ್ಯೂಸ್ನ ಇನ್ಕ್ರೀಸ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ, ಜೊತೆಗೆ ಲಾಸಸ್ನ ಪ್ರತಿ ಕ್ವಾರ್ಟರಲ್ಲೂ ಕಮ್ಮಿ ಮಾಡ್ಕೊತಾನೆ ಬರ್ತಾ ಇದ್ದಾರೆ, ಮತ್ತೆ ಮಾರ್ಕೆಟ್ ಶೇರ್ನ ಕೂಡ ಗೇನ್ ಮಾಡ್ತಾನೆ ಇದ್ದಾರೆ. ಅದರಿಂದನೇ ಈ ಕಂಪನಿ ಈ ಥರ ಕಾನ್ಸ್ಟೆಂಟ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇರೋದು. ನೋಡೋಣ ಇನ್ನು ಕಮಿಂಗ್ ಟೈಮಲ್ಲಿ ಇನ್ನು ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಗ್ರೋ ಈ ಕಂಪನಿ ಬಗ್ಗೆ ನೆನ್ನೆ ಮಾತಾಡ್ಕೊಂಡಿದ್ವಿ. ಈ ಕಂಪನಿ ನೆನ್ನೆ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆದಾಗ ನಿಯರ್ಲಿ 12% ಪಾಸಿಟಿವ್ ಅಲ್ಲಿ ಲಿಸ್ಟ್ ಆಯಿತು. ಅದಾದ್ಮೇಲೂ ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದೇ ಸೆಕೆಂಡ್ ಹಾಫಲ್ಲಿ ಇನ್ನೂ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತಲ್ವಾ. ಇದಕ್ಕೆ ರೀಸನ್ ಏನು ಅಂತ ಅಂದರೆ, ಆ ಟೈಮಲ್ಲಿ PNB ಪರಿಬಾಸ್ ಫಿನಾನ್ಷಿಯಲ್ಸ್ ಅವರು ಈ ಕಂಪನಿಯಲ್ಲಿ ನಿಯರ್ಲಿ 15 lakh ಶೇರ್ಸ್ನ ಬೈ ಮಾಡಿದ್ದಾರೆ, ಅದನ್ನು 122 ಪ್ರೈಸಲ್ಲಿ. ಅದಕ್ಕೋಸ್ಕರನೇ ಸೆಕೆಂಡ್ ಹಾಫಲ್ಲಿ ಆ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಮಹೀಂದ್ರಾ ಅಂಡ್ ಮಹೀಂದ್ರಾ ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಇವರು ಈ ಲೈಫ್ ಇನ್ಶೂರೆನ್ಸ್ ಕಂಪನಿಗೋಸ್ಕರ ಒಂದು ಜಾಯಿಂಟ್ ವೆಂಚರ್ ಫಾರ್ಮ್ ಮಾಡಿದ್ದಾರೆ ಮನುಲೈಫ್ ಅವ್ರ ಜೊತೆ. ಇದು ಮಹೀಂದ್ರಾ ಅಂಡ್ ಮಹೀಂದ್ರಾ ಮತ್ತೆ ಮನುಲೈಫ್ ಅವರ 50-50 ಜಾಯಿಂಟ್ ವೆಂಚರ್ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಮ್ಮ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ನೋಡ್ಕೊಂಡ್ರೆ ತುಂಬಾನೇ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಇವಾಗ ಪ್ರೆಸೆಂಟ್ ಪಾಪ್ಯುಲೇಷನ್ ಎಷ್ಟಿದೆ ಅಂತಂದರೆ ನಿಯರ್ಲಿ 150 ಕೋಟಿವರೆಗೂ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಜೊತೆಗೆ ಲಾಸ್ಟ್ 10 ಇಯರ್ಸಲ್ಲೇ ನಿಯರ್ಲಿ 25 to 30 crores ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಅದರಿಂದ ಇಂಡಿಯಾದಲ್ಲಿ ಈ ಇನ್ಶೂರೆನ್ಸ್ ಮಾರ್ಕೆಟ್ ಬಂದು ನಿಯರ್ಲಿ $20 billion ಇದೆ. ಜೊತೆಗೆ ಲಾಸ್ಟ್ 5 ಇಯರ್ಸಲ್ಲೇ ಇನ್ಶೂರೆನ್ಸ್ ಸೆಗ್ಮೆಂಟ್ ನಿಯರ್ಲಿ 12% CAGR ಅಲ್ಲಿ ಗ್ರೋ ಆಗ್ತಾ ಇದೆ. ಮತ್ತೆ ಇಂಡಿಯಾದಲ್ಲಿ ಈ ಲೈಫ್ ಪ್ರೊಟೆಕ್ಷನ್ ಮತ್ತೆ ಇನ್ಶೂರೆನ್ಸ್ ರಿಲೇಟೆಡ್ ಆಗಿ ತುಂಬಾನೇ ಗ್ಯಾಪ್ ಇದೆ. ಅದರಿಂದ ನಾವು ಈ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ಬೋದು ಅಂತ ಇವಾಗ ಮಹೀಂದ್ರಾ ಅಂಡ್ ಮಹೀಂದ್ರಾದವರು ಈ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಇವ್ರ ಬಿಸ್ನೆಸ್ಗೋಸ್ಕರ ಫಸ್ಟ್ 10 years ಅಲ್ಲಿ ನಿಯರ್ಲಿ 3600 crores ಇಬ್ರು ಈ ಜಾಯಿಂಟ್ ವೆಂಚರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಇನ್ನ ಕಮಿಂಗ್ ಟೈಮಲ್ಲಿ ಈ ಹೊಸ ಬಿಸ್ನೆಸ್ ಬಗ್ಗೆ ಇನ್ನ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಐನಾಕ್ಸ್ ವಿಂಡ್ ಈ ಕಂಪನಿಗೆ ಇವತ್ತು ತುಂಬಾನೇ ದೊಡ್ಡ ಆರ್ಡರ್ ಬಂದಿದೆ. ಈ ಆರ್ಡರ್ ಅಲ್ಲಿ ಇವರು ನಿಯರ್ಲಿ 100 megawatts ವಿಂಡ್ ಟರ್ಬೈನ್ಸ್ ನ ಸಪ್ಲೈ ಮಾಡಬೇಕು ಅಂತ ಅಪ್ಡೇಟ್ ಮಾಡಿದ್ದಾರೆ. ಬರೀ ಸಪ್ಲೈ ಮಾಡೋದು ಒಂದೇನೇ ಅಲ್ಲ, ಇವಾಗ ಈ ಇನ್ಸ್ಟಾಲೇಷನ್ ಕೂಡ ಇವರೇ ಮಾಡಬೇಕಾಗಿರುತ್ತೆ. ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಸರ್ವಿಸಸ್ ನ ಕೂಡ ಪ್ರೊವೈಡ್ ಮಾಡಬೇಕು ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರಾಜೆಕ್ಟ್ ಗುಜರಾತ್ ಇಂದ ಬಂದಿರೋದು, ಅದಕ್ಕೋಸ್ಕರ ಕಂಪ್ಲೀಟ್ ಸೆಟಪ್ ಎಲ್ಲ ಗುಜರಾತ್ ಅಲ್ಲಿ ಮಾಡಬೇಕಾಗಿರುತ್ತೆ. ಜೊತೆಗೆ ಈ ತರ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ವರ್ಕ್ ಆಗಲಿ ಅಥವಾ ಇನ್ಸ್ಟಾಲೇಷನ್ ವರ್ಕ್ ಆಗಲಿ ಪ್ರತಿಯೊಂದನ್ನು ಇವರೇ ಮಾಡಬೇಕಲ್ವಾ. ಅದರಿಂದ ಇವ್ರಿಗೆ ಲಾಂಗ್ ಟರ್ಮ್ ಅಲ್ಲಿ ಕಾನ್ಸ್ಟೆಂಟ್ ರೆವಿನ್ಯೂಸ್ ಕೂಡ ಬರ್ತಾನೆ ಇರುತ್ತೆ. ನೋಡೋಣ ಕಮಿಂಗ್ ಟೈಮಲ್ಲೂ ಈ ವಿಂಡ್ ಟರ್ಬೈನ್ಸ್ ರಿಲೇಟೆಡ್ ಆಗಿ ಇನ್ನ ಯಾವ ತರ ಆರ್ಡರ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, UBS ಅವ್ರು ಇದಾರಲ್ವಾ, UBS ಅವರಾದ್ರೆ ಈ ರೀಸೆಂಟ್ ಆಗಿ GST ಕಟ್ ಏನ್ ನಡೆದಿದೆ ಇದ್ರ ರಿಲೇಟೆಡ್ ಆಗಿ ತುಂಬಾನೇ ಕಮೆಂಟ್ಸ್ ಮಾಡಿದ್ದಾರೆ. ಅದ್ರಲ್ಲೂ ಈ ಆಟೋ ಇಂಡಸ್ಟ್ರಿ ಬಗ್ಗೆ ಈ ತರ ತುಂಬಾನೇ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಏನಂದ್ರೆ, ಇವಾಗ ರೀಸೆಂಟ್ ಆಗಿ ಈ GST ಕಟ್ ಏನ್ ನಡೆದಿದೆ ಅದರಿಂದ ಈ ಆಟೋ ರಿಲೇಟೆಡ್ ಆಗಿ ತುಂಬಾನೇ ಡಿಮ್ಯಾಂಡ್ ಇನ್ಕ್ರೀಸ್ ಆಗಿದೆ. ಅದರಿಂದ ಸೇಲ್ಸ್ ಕೂಡ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗಿದೆ. ಆದ್ರೆ ಕಮಿಂಗ್ ಟೈಮಲ್ಲಿ ಈ ಡಿಮ್ಯಾಂಡ್ ಏನ್ ಕಾಣಿಸಿದೆ ಕಂಪ್ಲೀಟ್ ಆಗಿ ಕೂಲ್ ಆಫ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಇವ್ರು ಹೇಳ್ತಾ ಇರೋ ಪ್ರಕಾರ ಕಮಿಂಗ್ ಟೈಮಲ್ಲಿ ಸೇಲ್ಸ್ ಏನಾದರೂ ಡ್ರಾಪ್ ಆಗೋ ಚಾನ್ಸಸ್ ಇದೆಯಾ ಅಂತಂದ್ರೆ ಹೌದು, ಕಮಿಂಗ್ ಟೈಮಲ್ಲಿ ಸೇಲ್ಸ್ ಡ್ರಾಪ್ ಆಗೋ ಚಾನ್ಸಸ್ ಏನೋ ಇದೆ. ಯಾಕಂದ್ರೆ ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಲಾಸ್ಟ್ 25 years ಅಲ್ಲಿ ಎಂದೂ ನಡೆದಿಲ್ಲದಷ್ಟು ಸೇಲ್ಸ್ ಈ ಫೆಸ್ಟಿವಲ್ ಸೀಸನ್ ಅಲ್ಲೇ ನಡೆದಿದೆ. ಅದಕ್ಕೋಸ್ಕರ ಸೇಲ್ಸ್ ಸ್ವಲ್ಪ ಡ್ರಾಪ್ ಆಗೋ ಚಾನ್ಸಸ್ ಇದೆ ಹೊರತು ಕಂಪ್ಲೀಟ್ ಆಗಿ ಡ್ರಾಪ್ ಆಗೋ ಚಾನ್ಸಸ್ ಏನೂ ಇಲ್ಲ. ಯಾವಾಗ ಅಂತಂದ್ರೆ ಇವಾಗ ಜಾನ್ವರಿ, ಫೆಬ್ರವರಿ ಈ ಟೈಮಿಗೆ ಬಂದಾಗ ಸ್ವಲ್ಪ ಡ್ರಾಪ್ ಆಗೋ ಚಾನ್ಸಸ್ ಇದೆ ಹೊರತು ಪ್ರೆಸೆಂಟ್ ಇವಾಗ ನವೆಂಬರ್ ಅಲ್ಲಾಗ್ಲಿ ಡಿಸೆಂಬರ್ ಅಲ್ಲಾಗ್ಲಿ ಈ ಟೈಮಲ್ಲಿ ಸೇಲ್ಸ್ ಏನು ಡ್ರಾಪ್ ಆಗೋ ಚಾನ್ಸಸ್ ಏನು ಕಾಣ್ತಾ ಇಲ್ಲ. ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಇನ್ನ ಯಾವ ತರ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ ಒನಾಸಾ ಕನ್ಸ್ಯೂಮರ್ ಈ ಕಂಪನಿ ಬಗ್ಗೆ ಪ್ರತಿ ಕ್ವಾರ್ಟರಲ್ಲೂ ಮಾತಾಡ್ಕೊತಾನೆ ಇದ್ವಿ. ಈ ಕ್ವಾರ್ಟರ್ ಅಲ್ಲಿ ತುಂಬಾನೇ ಒಳ್ಳೆ ಸೇಲ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದ್ರೆ 26% ಪೋಸ್ಟ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಆದ್ರೆ 357% ಪೋಸ್ಟ್ ಮಾಡಿದ್ದಾರೆ. ಏನಕ್ಕೆ ಈ ತರ ಪ್ರಾಫಿಟ್ಸ್ ಇಷ್ಟು ಪಾಸಿಟಿವ್ ಆಗಿ ಗ್ರೋ ಆಗಿದೆ ಅಂದ್ರೆ, ಫ್ರೆಂಡ್ಸ್ ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ಇವರು ಫಸ್ಟ್ ಟೈಮ್ ಲಾಸಸ್ನ ಪೋಸ್ಟ್ ಮಾಡಿದ್ರು. ಕಂಟಿನ್ಯೂಸ್ ಆಗಿ 2 quarters ಲಾಸಸ್ನ ಪೋಸ್ಟ್ ಮಾಡಿದ್ರು. ಅದ್ರ ಜೊತೆಗೆ ಪ್ರೊಮೋಟರ್ ಸ್ಟೇಕ್ನ ಕೂಡ ಕಮ್ಮಿ ಮಾಡ್ಕೊಂಡ್ರು ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದೇ ಈ ಕ್ವಾರ್ಟರಲ್ಲಿ ಇವರು ಕಂಪ್ಲೀಟ್ಲಿ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಪ್ರಾಫಿಟ್ಸ್ ಆದರೆ 357% ಇನ್ಕ್ರೀಸ್ ಆಗಿದೆ. ಅದರಿಂದನೇ ನಿನ್ನೆ ಮತ್ತೆ ಇವತ್ತು ಈ ಕಂಪನಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.